ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿದ್ದರಾಮಯ್ಯ ಬಳಿಕ ಕಾಂಗ್ರೆಸ್ನಲ್ಲಿ ಉತ್ತರಾಧಿಕಾರಿ ಯಾರು ಅನ್ನೋದರ ಬಗ್ಗೆ ಯತೀಂದ್ರ ಹೇಳದಂತ ಒಂದೇ ಒಂದು ಮಾತು ಈಗ ಕೈಪಾಳ್ಯದಲ್ಲಿ ಬಿರುಗಾಳಿಯನ್ನೇ ಎಬ್ಸಿದೆ. ಯತೀಂದ್ರಗೆ ನೋಟಿಸ್ ನೀಡಲು ಡಿಕೆ ಬಣ ಪಟ್ಟು ಹಿಡಿದಿದ್ದರೆ ಹೈಕಮಾಂಡ್ ಅಂಗಳಕ್ಕೂ ಈ ಸುದ್ದಿ ಮುಟ್ಟಿದೆ. ಹೈಕಮಾಂಡ್ ಅಂಗಳ ತಲುಪಿದ ಉತ್ತರಾಧಿಕಾರಿ ಯುದ್ಧ. ಸಿಎಂ ಪುತ್ರ ಯತೀಂದ್ರ ವಿರುದ್ಧ ಹೈಕಮಾಂಡ್ಗೆ ದೂರು. ಸಿಎಂ ಸಿದ್ದರಾಮಯ್ಯ ಪುತ್ರ ಆಡಿದ ಇದೇ ಮಾತು ದೆಹಲಿಯಲ್ಲೂ ಕಂಪನ ಎಬ್ಬಿಸಿದೆ. ಸತೀಶ್ ಜಾರಕಿಹೊಳಿಯ ಜವಾಬ್ದಾರಿ ಬಗ್ಗೆ ಮಾತನಾಡಿದ ಯತೀಂದ್ರ ಹೇಳಿಕೆ ದೆಹಲಿ ಅಂಗಳ ತಲುಪಿದೆ. ಕಾಂಗ್ರೆಸ್ನಲ್ಲಿ ಬದಲಾವಣೆ ಬಗ್ಗೆ ಮಾತನಾಡಿದಾಗಲೆಲ್ಲ ನೋಟಿಸ್ ನೀಡಲಾಗಿತ್ತು. ಶಿವಗಂಗಾ ಬಸವರಾಜ್, ಕುಣಿಗಲ್ ರಂಗನಾಥ್, ಇಕ್ಬಾಲ್ ಹುಸೇನ್ ಸೇರಿದಂತೆ ಹಲವರು ಡಿಕೆ ಪರ ನಿಂತಾಗ ನೋಟಿಸ್ ಬಿಸಿ ಮುಟ್ಟಿಸಲಾಗಿತ್ತು. ಆದ್ರೆ ಯತೀಂದ್ರಗೆ ಯಾಕೆ ನೋಟಿಸ್ ನೀಡ್ತಿಲ್ಲ ಅಂತ ಡಿಕೆ ಬಣ ಪ್ರಶ್ನಿಸಿತ್ತು. ನಾನ್ ಮಾಡಿದ್ರೆ ಬಲಾತ್ಕಾರ, ಬೇರೆಯವ್ರು ಮಾಡಿದ್ರೆ ಚಮತ್ಕಾರ ಅಂತ ಹೇಳ್ತಾರೆ. ಹಂಗೆ ನನಗೆ ನೋಟಿಸ್ ಕೊಟ್ಟಿದ್ದಾರೆ, ಭಾಳ ಜನಕ್ಕೆ ಕೊಟ್ಟಿದ್ದಾರೆ. ಆದರೆ ಇವ್ರು ಕೇಳಿದಂಥ ಸಂದರ್ಭದಲ್ಲಿ ನೋಟಿಸ್ಗಳು ಕೊಡೋದನ್ನು ಹೈಕಮಾಂಡ್ ನೋಡ್ಬೇಕಾಗ್ತದೆ. ಪಕ್ಷದ ಉಳಿದ ನಾಯಕರು ಹೇಳಿಕೆಗಳ ಮೂಲಕ ಗೊಂದಲ ಸೃಷ್ಟಿಸಬಾರದು ಅಂತಲೇ ನೋಟಿಸ್ ವಿಚಾರ ಮುಂದಿಟ್ಟಿದ್ದಾರೆ. ಹೇಳಿಕೆಗಳಿಂದ ಗೊಂದಲಗಳು ಸೃಷ್ಟಿ ಮಾಡಬಾರ್ದು ಅನ್ನೋದು ನಮ್ಮ ಜವಾಬ್ದಾರಿ ಇದೆ. ಅದು ವೈಯಕ್ತಿಕವಾದ ಹೇಳಿಕೆ ಕೊಟ್ಟರೆ ನಾನು ನೋಟಿಸ್ ಕೊಡ್ತೀನಿ ಅನ್ನೋದು ಬಹಳ ಜನ ಕೊಟ್ಟಿದ್ದಾರೆ. ಸೊ ಆ ರೀತಿ ಕೊಡ್ಬೋದೆಲ್ಲ ಗೊತ್ತಿಲ್ಲ. ಸುಮ್ಮನೆ ಎಲ್ಲ ತೆವಲಿಗೆ ತೀಟೆಗೆ ಮಾತಾಡೋದೆಲ್ಲ ಗಣನೆ ತಗೊಳಕ್ಕಾಗಲ್ಲ. ನೋಟಿಸ್ ವಿಚಾರವನ್ನೇ ಅಸ್ತ್ರವಾಗಿಸಿಕೊಂಡು ದೆಹಲಿಯ ಕಿವಿಗೆ ಪ್ರಶ್ನೆಗಳನ್ನ ಮುಟ್ಟಿಸಲಾಗಿದೆ. ಯತೀಂದ್ರ ಇದೇ ಮೊದಲಲ್ಲ, ಹಲವು ತಿಂಗಳಿಂದ ಗೊಂದಲಮಯ ಹೇಳಿಕೆ ನೀಡುತ್ತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಿ ಎಂಬ ಅಹವಾಲನ್ನ ದೆಹಲಿಗೆ ತಲುಪಿಸಲಾಗಿದೆ. ಈ ಬಗ್ಗೆ ಎಚ್ಚರಿಕೆಯ ಆದರೆ ಮಾರ್ಮಿಕವಾದ ಸೂಕ್ಷ್ಮ ಉತ್ತರ ಕೊಟ್ಟಿರುವ ಡಿಕೆ ಶಿವಕುಮಾರ್ ಈ ವಿಷಯವನ್ನ ಎಲ್ಲಿ ಮಾತನಾಡಬೇಕೋ ಅಲ್ಲೇ ಮಾತನಾಡ್ತೀನಿ ಅಂದಿದ್ದಾರೆ. ಪದೇ ಪದೇ ಅಧಿಕಾರಿಗಳ ಬಗ್ಗೆ ಹೇಳಿಕೆ ಕೊಡ್ತಾರೆ. ಯಾರಿಗಾದ್ರೂ ಇವು ಯತೀಂದ್ರ ಅವ್ರಿಗೂ ನೋಟಿಸ್ ಜಾರಿ ಮಾಡ್ತೀರಾ ಸರ್ ಪಕ್ಷದ ವತಿಯಿಂದ? ಈಗ ನಾನು ಮಾತಾಡಕ್ ಹೋಗಲ್ಲ. ನಾನು ಯಾರ ಹತ್ರ ಮಾತಾಡಬೇಕೋ ಮಾತಾಡ್ತೀನಿ. ಯತೀಂದ್ರ ಹೇಳಿಕೆ ಬೆನ್ನಲ್ಲೇ ದೆಹಲಿಗೆ ತೆರಳಿದ ಪೊನ್ನಣ್ಣ, ಭೈರತಿ. ಹೀಗೆ ಯತೀಂದ್ರ ಹೇಳಿಕೆ, ಯತೀಂದ್ರ ವಿರುದ್ಧ ದೂರು ಹೈಕಮಾಂಡ್ ಕಿವಿಗೆ ಬಡಿತಾ ಇದ್ದಂತೆ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ, ಸಚಿವ ಭೈರತಿ ಸುರೇಶ್ ದೆಹಲಿಗೆ ತೆರಳಿದ್ದಾರೆ. ಇದು ಕುತೂಹಲಕ್ಕೆ ಕಾರಣವಾಗಿದೆ. ಯತೀಂದ್ರ ಸೈದ್ಧಾಂತಿಕವಾಗಿ ಮಾತನಾಡಿದ್ದಾರೆಂದ ಸಿಎಂ. ತಮ್ಮ ಪುತ್ರನ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ ಸೈದ್ಧಾಂತಿಕವಾಗಿ ಮಾತನಾಡಿದ್ದಾರೆ ಎಂದರು. ಇನ್ನು ಇದೇ ವೇಳೆ ಯತೀಂದ್ರ, ಸತೀಶ್ ಹೇಳಿಕೆಗೆ ನನ್ನ ಸಹಮತವಿದೆ ಅಂತ ರಾಜಣ್ಣ ಹೇಳಿದ್ದಾರೆ. ಯತೀಂದ್ರ ಹೇಳದ್ದು ಸೈದ್ಧಾಂತಿಕವಾಗಿ ಮಾತ್ರ ಮಾತಾಡಿದ್ದೀನಿ, ಇಂಥವರೇ ಮುಂದೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿಲ್ಲ ಅಂತ ಹೇಳಿ. ಆ ಮಾತಿಗೆ ನಂದು ಕೂಡ ಸಹಮತ ಇದೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ನಂದು ಈಗ ಯಾವುದೋ ಕ್ಲೈಮ್ ಇಲ್ಲ, 2028ಗೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿದ್ದಾರೆ. ಅದಕ್ಕೂ ನಮ್ಮ ಸಹಮತ ಇದೆ. ಸತೀಶ್ ಅಹಿಂದ ದಾಳ, ತ್ರಿಮೂರ್ತಿಗಳ ಮಧ್ಯೆ ಕೋಲಾಹಲ. ಇನ್ನು ಯತೀಂದ್ರ ಉತ್ತರಾಧಿಕಾರಿಯ ಹೇಳಿಕೆ, ಸತೀಶ್ ಉರುಳಿಸಿದ ಅಹಿಂದ ಅಸ್ತ್ರ ಮತ್ತೊಂದು ಮಗ್ಗಲಿಗೆ ಹೊರಳೋ ಸಾಧ್ಯತೆ ಇದೆ. ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಹಾಗೂ ಎಚ್.ಸಿ. ಮಹದೇವಪ್ಪ ಆಗಾಗ ಭೇಟಿಯಾಗ್ತಿದ್ರು. ಪ್ರತ್ಯೇಕ ಸಭೆ ನಡೆಸಿ ಸಿದ್ದರಾಮಯ್ಯ ರಾಜಕೀಯ ಸಂಕಷ್ಟಕ್ಕೆ ದಾಳ ಉರುಳಿಸಿ ಸಾಕಷ್ಟು ಅನುಕೂಲ ಮಾಡಿಕೊಡ್ತಿದ್ರು. ಅಹಿಂದ ನಾಯಕತ್ವವನ್ನ ಸತೀಶ್ ಜಾರಕಿಹೊಳಿ ಲೀಡ್ ಮಾಡಲು ಸೂಕ್ತ ವ್ಯಕ್ತಿ ಅಂತ ಯತೀಂದ್ರ ಯಾವಾಗ ಹೇಳಿಕೆ ನೀಡಿದ್ರೋ ಈ ಮೂವರ ಮಧ್ಯೆ ಆಂತರಿಕವಾಗಿ ಕೋಲಾಹಲದ ಲಕ್ಷಣಗಳು ಗೋಚರವಾಗಿವೆ. ಅವರು ಹಾಗೆ ಹೇಳಿಯೇ ಇಲ್ಲ ಎಂಬರ್ಥದಲ್ಲಿ ಮಾತನಾಡಿದ್ದಾರೆ. ನನಗೆ ಅನ್ಸೋದು ಅದು ಲೀಡರ್ಶಿಪ್ಪಿನ ಲೆಕ್ಕದಲ್ಲಿ ಮಾತಾಡಿಲ್ಲ. ಅವ್ರು ಮಾತಾಡಿದ್ದು ಸರ್ಕಾರದ ಪಕ್ಷದ ಬದ್ಧತೆ ಬಗ್ಗೆ, ಸಮಾಜದ ಬದ್ಧತೆ ಬಗ್ಗೆ ಮಾತಾಡಿದ್ದಾರೆ. ಜೆಂಟಲ್ಮ್ಯಾನ್ ಯು ಶುಡ್ ಲೀಡ್ ಅಂತ ಯಾರು ಹೇಳಿದ ಹೈಕಮಾಂಡ್? ಹೇಳಿದ್ಯಾ? ಕಾಂಗ್ರೆಸ್ ಹೈಕಮಾಂಡ್ ಹೇಳಿದಾರ? ಈ ಎಲ್ಲಾ ಬೆಳವಣಿಗೆ ನೋಡಿದ್ರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಸ್ಪಷ್ಟ. ಇದೇ ಬೆಳವಣಿಗೆಗಳು ಬಿಜೆಪಿ ನಾಯಕರಿಗೆ ಆಹಾರವಾಗಿವೆ. ನೋಡ್ರಿ, ಕಾಂಗ್ರೆಸ್ ಪಾರ್ಟಿಯಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ, ಆಲ್ ಈಸ್ ನಾಟ್ ವೆಲ್ ಅನ್ನೋದು ಬಹಳ ಸ್ಪಷ್ಟವಾಗಿ ಪ್ರೂವ್ ಆಗ್ತಾ ಇದೆ. ಸದ್ಯಕ್ಕೆ ಕಾಂಗ್ರೆಸ್ನ ಬೆಳವಣಿಗೆಗಳು ಯಾವ ದಿಕ್ಕಿಗೆ ಹೊರಳುತ್ತವೆ ಅನ್ನೋದರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ. ನವೆಂಬರ್ ತಿಂಗಳಲ್ಲಿ ರಾಜಕೀಯ ತಿಕ್ಕಾಟ ತಾರಕಕ್ಕೇರಬಹುದು ಅನ್ನೋದನ್ನ ಮಾತ್ರ ಅಂದಾಜಿಸಲಾಗ್ತಿದೆ. ಈ ಮಧ್ಯೆ ನವೆಂಬರ್ 15ಕ್ಕೆ ಸಿಎಂ ದೆಹಲಿಗೆ ತೆರಳುತ್ತಿರೋದು ಕುತೂಹಲ ಮೂಡಿಸಿದೆ. ಪ್ರಸನ್ನ ಗಾಂವ್ಕರ್, TV9, ಬೆಂಗಳೂರು.